ತಿರುಪತಿಯಲ್ಲಿ ಕಾಲ್ತುಳಿತದಿಂದ 6 ಭಕ್ತರ ಸಾವಾಗಿದೆ. ತಿರುಪತಿ ತಿಮ್ಮಪ್ಪನ ದರ್ಶನವನ್ನ ಪಡಿಲಿಕ್ಕೆ ಹೋದವರು ಮಶನ ಸೇರಿರೋದು 6 ಭಕ್ತರ ಸಾವಾಗಿದೆ. ಪ್ರಧಾನಿ ಮೋದಿ ಸಂತಾಪವನ್ನ ಸೂಚಿಸಿದ್ರೆ ಪವನ್ ಕಲ್ಯಾಣ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇತ್ತ ರಾಹುಲ್ ಗಾಂಧಿ ಶೀಘ್ರವೇ ಅವರಿಗೆ ಪರಿಹಾರವನ್ನ ನೀಡಿ ಅಂತ ಹೇಳಿ ಶಾಸಕರಿಗೆ ತಾಕೀತು ಮಾಡಿದ್ದಾರೆ. ಘಟನೆಯಲ್ಲಿ ಗಾಯಗೊಂಡವರಿಗೆ ಸೂಕ್ತ ಚಿಕಿತ್ಸೆ ಆಗಬೇಕು, ಆದಷ್ಟು ಬೇಗ ಚಿಕಿತ್ಸೆಯನ್ನ ಒದಗಿಸಿ ಅಂತ ಹೇಳ್ತಾ ಪ್ರಧಾನಿ ಮೋದಿ ಸಂತಾಪವನ್ನ ಸೂಚಿಸಿದ್ದಾರೆ. ಅಲ್ಲಿ ಸಾವನ್ನಪ್ಪದವ್ರಿಗೆ ಪವನ್ ಕಲ್ಯಾಣ್ ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಕಾಲ್ತುಳಿತ ಆದ ಹಿನ್ನೆಲೆ ಇಲ್ಲಿ ಯಾರು ಬೇಕಂತ ಅಂತೂ ಯಾರು ಮಾಡಿರಲ್ಲ. ನಾಳೆ ವೈಕುಂಠ ಏಕಾದಶಿ ಇದೆ ಅನ್ನೋ ಕಾರಣಕ್ಕೆ, ವೈಕುಂಠ ದ್ವಾರವನ್ನ ನೋಡಬೇಕು ಅನ್ನೋ ಕಾರಣಕ್ಕೆ ಭಕ್ತರು ಬಂದಿದ್ದು. ಭಕ್ತರು ಪ್ರತಿದಿನ ನಾನು ಹೇಳ್ದಂಗೆ ಲಕ್ಷಾಂತರ ಭಕ್ತರು ಬರ್ತಾರೆ ತಿರುಪತಿ ತಿಮ್ಮಪ್ಪನ ದರ್ಶನವನ್ನ ಪಡೆಯೋದಕ್ಕೆ. ಇಂಥ ದಿನ ಜನ ಇರಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ವೈಕುಂಠ ಏಕಾದಶಿ ದಿನ ಅತಿ ಹೆಚ್ಚಾಗಿ ಭಕ್ತರು ಬರುವಂಥದ್ದು. ಸೊ ಹಾಗಾಗಿ ಬೇರೆ ಬೇರೆ ವ್ಯವಸ್ಥೆ ಮಾಡ್ಕೊಳ್ಬೇಕು ಅನ್ನೋದು ಒಂದಷ್ಟು ಜನರ ಆಕ್ಷೇಪ ಅಂತಾನೆ ಹೇಳ್ಬೋದು. ಒಟ್ಟಾರೆ ಈಗ ಕಾಲ್ತುಳಿತದಿಂದ ಸಾವನ್ನಪ್ಪಿರೋರ ಸಂಖ್ಯೆ ಏರಿಕೆ ಆಗುವ ಸಾಧ್ಯತೆ ಕೂಡ ಇರಬಹುದು. ಯಾಕಂದ್ರೆ ಸಾಕಷ್ಟು ದೊಡ್ಡ ಮಟ್ಟಕ್ಕೆ ಅಲ್ಲಿ ಕಾಲ್ತುಳಿತ ಉಂಟಾಗಿರೋದು. ಲಕ್ಷಾಂತರ ಭಕ್ತರು ಇದ್ದು ಅವರೆಲ್ಲರೂ ಕೂಡ ಈ ಕಾಲ್ತುಳಿತಕ್ಕೆ ಬಲಿಯಾಗಿದ್ದಾರೆ ಅಂತ. ಚಂದ್ರಬಾಬು ನಾಯ್ಡು ಭೇಟಿಯನ್ನ ಕೊಡ್ತಾರೆ ಇವತ್ತು. ಇತ್ತ ಪ್ರಧಾನಿ ಮೋದಿ ಸಂತಾಪವನ್ನು ಸೂಚಿಸಿದ್ದಾರೆ. ರಾಹುಲ್ ಗಾಂಧಿ ಶಾಸಕರಿಗೆ ಆದಷ್ಟು ಬೇಗ ಸ್ಥಳಕ್ಕೆ ಹೋಗಿ ಅಲ್ಲಿ ಏನು ವ್ಯವಸ್ಥೆ ನೋಡಿ ಅಂತ ಹೇಳಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಿದ್ದೀರಾ, ಇದು ರಾಹುಲ್ ಗಾಂಧಿ ಅವರು ಮಾಡಿದಂತಹ ಟ್ವೀಟ್. ಅಲ್ಲಾಗಿರೋ ಸಾವಿಗೆ ಸಂತಾಪವನ್ನ ಸೂಚಿಸ್ತಾ ಶಾಸಕರಿಗೆ ತಾಕೀತನ್ನ ಮಾಡಿದ್ದಾರೆ. ಅವ್ರಿಗೇನು ಪರಿಹಾರ ಏನಿದೆ ಅದನ್ನ ನೋಡಿ ಅಂತ ನಮೋ ಟ್ವೀಟ್ ಮಾಡೋ ಮೂಲಕ ಸಂತಾಪವನ್ನ ಸೂಚಿಸಿದ್ದಾರೆ. ತಿರುಪತಿ ತಿಮ್ಮಪ್ಪ ದೇವಸ್ಥಾನದಲ್ಲಾದಂತಹ ಅವಘಡಕ್ಕೆ ಸಂಬಂಧಪಟ್ಟಂತೆ ತಿರುಮಲಕ್ಕೆ ಇವತ್ತು ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಕೂಡ ಭೇಟಿಯನ್ನ ಕೊಡ್ತಾರೆ. ನಿನ್ನೆ ರಾತ್ರಿ ಆದಂತಹ ಘಟನೆ ಇದು. ಯಾರು ಊಹೆ ಮಾಡಿರಲಿಲ್ಲ ಇಂಥ ಕಾಲ್ತುಳಿತ ಆಗತ್ತೆ, ಹಿಂಗೆ ಸಾವಾಗತ್ತೆ ಅಂತ ಹೇಳಿ. ಸೊ ನಿನ್ನೆ ಆಯ್ತು ಊಹೆಗೂ ಮೀರಿ ಅಧಿಕಾರಿಗಳ ನಿರ್ಲಕ್ಷ್ಯನೋ, ಜನ ಹೆಚ್ಚಿಗೆ ಬರ್ತಾರೆ ಅಂದ್ರು ಬೇರೆ ವ್ಯವಸ್ಥೆ ಮಾಡದೇ ಇದ್ದಿದ್ದೇ ಕಾರಣನೋ, ಒಟ್ಟಾರೆ ಅಲ್ಲಿ 6 ಮಂದಿ ಸಾವನ್ನಪ್ಪಿದ್ದಾರೆ. ಓರ್ವ ಮಹಿಳೆ ಸೇರಿದಂತೆ ಇನ್ನೂ ಸಾಕಷ್ಟು ಜನರ ಸ್ಥಿತಿ ಚಿಂತಾಜನಕ ಅಂತಾನೆ ಹೇಳ್ಬೋದು. ಉಸಿರಾಟದ ತೊಂದರೆ ಕೂಡ ಎಷ್ಟೋ ಜನರಿಗೆ